ತಿಪ್ಪೇಸ್ವಾಮಿ ಮನೆಯಲ್ಲಿ ಬಂಗಾರದ ಖಜಾನೆ ಪತ್ತೆಯಾಗಿದೆ. ದಾಳಿ ಮಾಡಿದ್ದಾರೆ ಲೋಕಾಯುಕ್ತರು. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಖುದ್ದು ದಾಳಿ ಮಾಡಿದಂತ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬಂಗಾರದ ಖಜಾನೆಯೇ ಸಿಕ್ಕಿದೆ ತಿಪ್ಪೇಸ್ವಾಮಿ ಮನೆಯಲ್ಲಿ. ಕೆದಕಿದಷ್ಟು ಚಿನ್ನಾಭರಣ, ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ಅಕ್ಕಸಾಲಿಗನನ್ನ ಕರೆಸಿದ್ದಾರೆ. ಆಭರಣಗಳ ತೂಕದ ಕೆಲಸ ನಡೀತಾ ಇದೆ. ಟೌನ್ ಪ್ಲಾನಿಂಗ್ ನಿರ್ದೇಶಕನ ಮನೆಯಲ್ಲಿ ಜನ ಕಾಂಚಾಣ. ಎಷ್ಟು ಮಟ್ಟಿಗೆ ಚಿನ್ನಾಭರಣಗಳು, ಬೆಳ್ಳಿಯ ವಸ್ತುಗಳು ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಫೋಟೋದಲ್ಲಿ. ತಿಪ್ಪೇಸ್ವಾಮಿ ಅಲ್ಲ, ನಿಜಕ್ಕೂ ಇವರು ಚಿನ್ನದ ಸ್ವಾಮಿ. ಅಷ್ಟು ಚಿನ್ನ ಇದೆ. ಖಜಾನೆ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕೆದಕಿದಷ್ಟು ಚಿನ್ನಾಭರಣ, ಎಲ್ಲಿ ಕೈ ಹಾಕಿದ್ರು ಅಲ್ಲಿ ಚಿನ್ನಾಭರಣ, ಚಿನ್ನ ಬೆಳ್ಳಿ ಆಭರಣಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಬೆಳ್ಳಿಯ ಒಂದಷ್ಟು ವಸ್ತುಗಳಾಗಿರ್ಬೋದು, ಚಿನ್ನ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಚಿನ್ನ. ಅಷ್ಟರ ಮಟ್ಟಿಗೆ ಚಿನ್ನ ಇದೆ ತಿಪ್ಪೇಸ್ವಾಮಿಯ ಮನೆಯಲ್ಲಿ. ಅಕ್ಕಸಾಲಿಗನನ್ನ ಈಗ ಕರೆಸಿದ್ದಾರೆ. ಚಿನ್ನಾಭರಣಗಳ ತೂಕ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಟೌನ್ ಪ್ಲಾನಿಂಗ್ ನಿರ್ದೇಶಕರು ಈ ತಿಪ್ಪೇಸ್ವಾಮಿ, ಈತನ ಮನೆಯಲ್ಲಿ ಬಂಗಾರದ ಖಜಾನೆಯ ಪತ್ತೆಯಾಗಿದೆ. ಬೆಳ್ಳಂಬೆಳಗ್ಗೆ ರಾಜ್ಯಾದ್ಯಂತ 25 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಭ್ರಷ್ಟರ ಬೇಟೆಯಾಡ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಏನೇನ್ ಸಿಕ್ತು? ಚಿನ್ನದ ಬಳೆಗಳು, ನೆಕ್ಲೆಸ್, ವಾಚ್ಗಳು, ಚಿನ್ನದ ಓಲೆ, ಎಲ್ಲಿ ನೋಡಿದ್ರು ಚಿನ್ನ ಚಿನ್ನ ಚಿನ್ನ, ಬೆಳ್ಳಿ ವಸ್ತುಗಳು, ಚಿನ್ನದ ಉಂಗುರಗಳು, ಕಂತೆ ನೋಟು. ತಿಪ್ಪೇಸ್ವಾಮಿ ಮನೆಯಲ್ಲಿ ಬೆಳ್ಳಿ ದೀಪ, ಚಿನ್ನದ ಸರಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ. ತಿಪ್ಪೇಸ್ವಾಮಿ ಮನೆಯಲ್ಲಿ 28ಕ್ಕೂ ಹೆಚ್ಚು ಜೊತೆ ಬಂಗಾರದ ಓಲೆ, 8 ಕಾಸ್ಟ್ಲಿ ವಾಚ್ಗಳು, ದುಬಾರಿ ಬೆಲೆಯ ವಾಚ್ಗಳು, 23 ಚಿನ್ನದ ಸರ, ಮುತ್ತಿನ ಪೆಂಡೆಂಟ್, 7 ಲಕ್ಷ ನಗದು ಸೇರಿದಂತೆ ಭಾರೀ ಪ್ರಮಾಣದ ಆಸ್ತಿ ಪತ್ರಗಳು ಕೂಡ ಈಗ ಪತ್ತೆಯಾಗಿರೋದು. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ನಿಮಿಷ ಶಾಕ್ ಆಗಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಚಿನ್ನ, ಅಲ್ಲಿ ಎಷ್ಟು ಮಟ್ಟಿಗಿದೆ ಕೆಜಿ ಗಟ್ಟಲೆ ಚಿನ್ನ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಫೋಟೋಗಳಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎಷ್ಟು ಮಟ್ಟಿಗೆ ಚಿನ್ನ ಇದೆ ಅಂತಂದ್ರೆ ಈತ ಅಸಲಿಗೆ ಚಿನ್ನದ ಸ್ವಾಮಿ ಅಂತ ಕರ್ಸ್ಕೊಳ್ಬೇಕು. ಈತ ಏನ್ ಕೆಲಸ ಮಾಡ್ತಾ ಇದ್ದ, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಜೊತೆಯಲ್ಲಿ ಇಷ್ಟೊಂದು ಆಭರಣಗಳೆಲ್ಲವೂ ಪತ್ತೆಯಾಗಿದೆ ಈತನ ಹಿನ್ನೆಲೆ ಜೊತೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತಹ ನಿಟ್ಟಿನಲ್ಲಿ ಏನೇನು ಪತ್ತೆಯಾಗಿದೆ, ಏನೇನು ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಟೌನ್ ಪ್ಲಾನಿಂಗ್ನ ಅಧ್ಯಕ್ಷರಾಗಿರುವಂತಹ ಏನು ತಿಪ್ಪೇಸ್ವಾಮಿ ಅವರ ನಿವಾಸ ಇದೆ ಗಿರಿನಗರದಲ್ಲಿ, ಅವರ ಒಂದು ನಿವಾಸಕ್ಕೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು 5 ಗಂಟೆಗಳಿಂದ ಕೂಡ ಪರಿಶೀಲನೆ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು ಚಿನ್ನ, ಬೆಳ್ಳಿ ಮತ್ತು ನಗದನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಅದನ್ನು ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಪತ್ತೆಯಾಗಿರುವಂತಹ ಚಿನ್ನಾಭರಣಗಳ ಒಂದು ಮೌಲ್ಯ ಮತ್ತು ಎಷ್ಟೆಷ್ಟು ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ ಆಗಿ ಹೇಳಿರುವಂಥದ್ದು. 28ಕ್ಕೂ ಹೆಚ್ಚು ಜೊತೆ ಓಲೆ ಇರ್ಬೋದು, 28ಕ್ಕೂ ಹೆಚ್ಚಿನ ಒಂದು ಜೊತೆ ನೆಕ್ಲೆಸ್ ಆಗಿರ್ಬೋದು, ಸರ, ಉಂಗುರ, ಬಳೆ ಸೇರಿದಂತೆ ಬೆಳ್ಳಿ ಸಾಮಾನುಗಳು ಸುಮಾರು ಕೆಜಿ ಗಟ್ಟಲೆ ಸಿಕ್ಕಿದೆ. ಜೊತೆಗೆ ನಗದು ಕೂಡ ಸುಮಾರು 8 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಹಣ ಸಿಕ್ಕಿದೆ. ಹಾಗಾಗಿ ಆಸ್ತಿ ಪತ್ರಗಳು, ಅದರ ಜೊತೆಗೆ ಆಸ್ತಿ ಪತ್ರಗಳು ಮತ್ತು ಚಿರಾಸ್ತಿಗಳು ಏನಿದೆ ಅದು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎನ್ನುವಂತಹ ಪಾಸ್ಬುಕ್ಗಳೇನಿದೆ ಎಲ್ಲವನ್ನು ಕೂಡ ವಶಕ್ಕೆ ಪಡೆದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಇವರು ಒದಗಿಸಬೇಕಾಗುತ್ತೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಇವರ ಮೇಲೆ ಸಾಕಷ್ಟು ಗಂಭೀರವಾದಂತಹ ದೂರುಗಳು ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಪ್ಲಾನ್ ಅನ್ನು ಮಾಡದಂತಹ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಅವರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಏನಿದೆ ಅಲ್ಲಿ ಕೂಡ ಈಗ ಪರಿಶೀಲನೆ ಆಗ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಕೇವಲ ಇವರು ಮನೆಯವರೆಗೆ ಮಾತ್ರ ಇಷ್ಟು ಪ್ರಮಾಣದಲ್ಲಿ ಒಡವೆ ಮತ್ತೆ ಏನೋ ಒಂದು ನಗದು ಸಿಕ್ಕಿರುವಂತದ್ದು. ಇವರ ಸಂಬಂಧಿಕರಾಗಿರ್ಬೋದು, ಸಹಜವಾಗಿಯೇ ಇಂತಹ ಅಧಿಕಾರಿಗಳು ಏನಂದ್ರೆ ಬೇನಾಮಿ ಅವರ ಹೆಸರುಗಳಲ್ಲಿ ಕೂಡ ಮತ್ತು ಅವರ ಏನೋ ಒಂದು ಸಂಬಂಧಿಕರ ಹೆಸರುಗಳಲ್ಲಿ ಕೂಡ ಹಣವನ್ನ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿರಬಹುದು ಅಥವಾ ಆಸ್ತಿಯನ್ನು ಖರೀದಿ ಮಾಡಿರಬಹುದು, ಚಿನ್ನ ಬೆಳ್ಳಿಯನ್ನು ಕೂಡ ಖರೀದಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನು ಕೂಡ ಈಗ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಈಗ ಇಲ್ಲಿವರೆಗೂ ಕೂಡ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನು ನಾವು ನೋಡಿದ್ರೆ, ಅಂದ್ರೆ ಚಿನ್ನ, ಬೆಳ್ಳಿ, ನಗದನ್ನು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆ. ಇನ್ನೂ ಅದರ ಮೂಲ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೇರೆಯವರಿಗೂ ಕೂಡ ಕೊಟ್ಟಿರುವ ಸಾಧ್ಯತೆಗಳು ಇರುವಂತದ್ದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಈಗ ತಿಪ್ಪೇಸ್ವಾಮಿ ಅವರಿಗೂ ಕೂಡ ಗ್ರಿಲ್ ಮುಂದುವರಿತಾ ಇರುವಂತದ್ದು. ಅಶ್ವಿನಿ,
ಎಸ್ ವೆಂಕಟೇಶ್, ಇದ್ರ ಜೊತೆಯಲ್ಲಿ ಗಮನಿಸೋದಾದ್ರೆ ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ನ ನಿರ್ದೇಶಕರು ಅಸಲಿಗೆ ಅದರ ಜೊತೆಯಲ್ಲಿ ಇಷ್ಟೊಂದು ಚಿನ್ನಾಭರಣಗಳು ಬೆಳ್ಳಿ ವಸ್ತುಗಳೆಲ್ಲ ಪತ್ತೆಯಾಗಿದೆ, ಜೊತೆಗೆ ಅಕ್ಕಸಾಲಿಗನನ್ನ ಕೂಡ ಈಗ ಕರೆಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿರೋದ್ರಿಂದ ಎಷ್ಟು ಹೊತ್ತು ನಡೀಬಹುದು ಈ ಶೋಧ ಕಾರ್ಯ? ಇದರ ಜೊತೆಯಲ್ಲಿ ಬೇರೆ ಏನಾದರೂ ಮಹತ್ವದ ದಾಖಲೆ ಪತ್ರಗಳೇನಾದರೂ ಸಿಕ್ಕಿದೆಯಾ? ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ವೆಂಕಟೇಶ್? ಅಶ್ವಿನಿ, ಸದ್ಯಕ್ಕೆ ಈಗ ಏನು ಅವರ ಕಬೋರ್ಡ್ ಮತ್ತು ಅವರ ರೂಮ್ಗೆ ಸಂಬಂಧಪಟ್ಟಂತೆ ಲಾಕರ್ಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ಮತ್ತು ನಗದು ಕೂಡ ಸಿಕ್ಕಿದೆ. ಅಂದರೆ ನಗದು ಕೇವಲ ಒಂದು 7 ರಿಂದ 8 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ಸಿಕ್ಕಿರುವಂಥದ್ದು. ಉಳಿದಂತೆ ಅವರು ಬ್ಯಾಂಕ್ಗಳಲ್ಲಿ ಸಾಮಾನ್ಯವಾಗಿ ಡೆಪಾಸಿಟ್ ಮಾಡಿರ್ತಾರೆ, ಅವರ ಕುಟುಂಬಸ್ಥರ ಬೇರೆ ಬೇರೆ ಅಕೌಂಟ್ಗಳನ್ನು ಕೂಡ ಮೇಂಟೈನ್ ಮಾಡಿರ್ತಾರೆ. ಹಾಗಾಗಿ ಅವರ ಆದಾಯಗಳನ್ನು ತೋರಿಸುವಂಥ ಸಲುವಾಗಿ ಕೂಡ ಅಲ್ಲಿ ಅಮೌಂಟನ್ನು ಇಟ್ಟಿರುವಂಥದ್ದು. ಈಗ ಸಿಕ್ಕಿರುವಂತಹ ಚಿನ್ನ ಬೆಳ್ಳಿ ಮತ್ತು ಏನು ಒಂದು ವಸ್ತುಗಳೇನಿದೆ ಆ ವಸ್ತುಗಳನ್ನು ಒಂದು ತೂಕ ಮಾಡೋದಕ್ಕೆ ಅಕ್ಕಸಾಲಿಗರನ್ನು ಕಳಿಸಿರುವಂಥದ್ದು ಮತ್ತು ಯಂತ್ರಗಳನ್ನು ಕೂಡ ತಂದಿದ್ದಾರೆ. ಅದು ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಕೆಜಿ ಇದೆ, ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ಪರಿಶೀಲನೆ ಮಾಡ್ತಾರೆ. ಇದು ಸುಮಾರು ಸಂಜೆ 4 ಗಂಟೆವರೆಗೂ ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಈಗ ಇಲ್ಲಿವರೆಗೂ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಚಿನ್ನ ಬೆಳ್ಳಿಯನ್ನು ನಾವು ಗಮನಿಸಬಹುದು. ಸೊ ಇದು ಒಂದು ಮಿನಿ ಒಂದು ಜ್ಯುವೆಲರಿ ಶಾಪನ್ನೇ ಮಾಡ್ಕೊಂಡಿದ್ದಾರೆ ಏನೋ ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಮಾಡಬೇಕಂದ್ರೆ ಇವರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಉಳಿದಂತೆ ಕೇವಲ ಕಣ್ಣಿಗೆ ಕಾಣಿಸುವಷ್ಟು ಇಷ್ಟಿದ್ರೆ ಅವರು ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಆಸ್ತಿಗಳನ್ನು ಎಷ್ಟು ಮಾಡಿದ್ದಾರೆ ಮತ್ತು ಅವರ ಸಂಬಂಧಿಕರ ಅಕೌಂಟ್ಗಳನ್ನು ಮೇಂಟೈನ್ ಮಾಡಿರುವ ಮೂಲಕವಾಗಿ ಕೂಡ ಅವರು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿರುವಂಥದ್ದನ್ನು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂತಹ ಒಂದು ವೃತ್ತಿಯಲ್ಲಿರುವಂಥವರು, ಸರ್ಕಾರದ ಕೆಲಸದಲ್ಲಿರುವಂತಹ ವ್ಯಕ್ತಿಗಳು ಈ ರೀತಿಯಾಗಿ ಹಣವನ್ನು ಮಾಡೋದು ಸಾಮಾನ್ಯವಾಗಿರುವಂತಹದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು. ಸದ್ಯಕ್ಕೆ ಗಿರಿನಗರದಲ್ಲಿರುವಂತಹ ಈ ಐಷಾರಾಮಿ ಮನೆಯಲ್ಲಿ ಲೋಕ ಅಧಿಕಾರಿಗಳ ಒಂದು ಪರಿಶೀಲನೆ ಕೂಡ ಮುಂದುವರಿತಾ ಇರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.